10ನೇ ಮಹಾವಿದ್ಯೆ ಕಮಲಾತ್ಮಿಕ ಕಮಲವಿದ್ಯೆ. ಕಮಲದಳ ಇದು ಭಗವಾನ್ ವಿಷ್ಣುವಿನ ಕೈಯಲ್ಲಿದೆ. ದೇವಿ ಲಕ್ಷ್ಮಿ ಸಹ ಕಮಲದಳದ ಮೇಲೆ ಕುಳಿತುಕೊಂಡಿದ್ದಾಳೆ. ಕಮಲದ ಸಂಬಂಧ ನಮ್ಮ 7 ಚಕ್ರದ ಜೊತೆನೂ ಇದೆ. ಸಹಸ್ರದಳನ ಕಮಲದಳನೂ ಅಂತಾರೆ. ಸಹಸ್ರ ಕಮಲದಳ ಇದು ಅದರ ಸಿದ್ಧಿ. ನಾವು ಹುಟ್ಟಿದ ಮೇಲೆ ತಂದೆ ತಾಯಿಯಿಂದ ನಮಗೆ ಸಂಸ್ಕಾರ ಸಿಗ್ತದೆ. ಸ್ಕೂಲಿಗೆ ಹೋಗ್ತೀವಿ, ಸ್ಕೂಲಲ್ಲಿ ಶಿಕ್ಷಕರಿಂದ ಗೆಳೆಯರಿಂದ ಸಂಸ್ಕಾರ ಸಿಗ್ತದೆ. ಮುಂದೆ ಗೃಹಸ್ಥ ಜೀವನದಲ್ಲಿ ಹೆಜ್ಜೆ ಇಡ್ತೀವಿ, ಅಲ್ಲಿ ನಮಗೆ ಸಂಬಂಧಿಕರಿಂದ ಪರಿವಾರದವರಿಂದ ಸಂಸ್ಕಾರ ಸಿಗ್ತದೆ. ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಆಧ್ಯಾತ್ಮಿಕಕ್ಕೆ ಹೋದಾಗ ಪಂಡಿತರಿಂದ ಪುರೋಹಿತರಿಂದ ಸಂಸ್ಕಾರ ಸಿಗ್ತದೆ. ಸಮಸ್ಯೆಯ ಸಮಾಧಾನ ಹುಡುಕ್ಲಿಕ್ಕೆ ನಾವು ಅಲ್ಲಿ ಇಲ್ಲಿ ಅಲಿತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದ್ಸಲ ಆ ದೇವ್ರನ್ನ ಹಿಡ್ಕೋತೀವಿ, ಒಂದ್ಸಲ ಈ ದೇವ್ರನ್ನ ಹಿಡ್ಕೋತೀವಿ. ಯಾರು ಹೇಳ್ತಾರೆ ವಿಷ್ಣುವಿನ ಉಪಾಸನೆ ಮಾಡು, ಯಾರು ಹೇಳ್ತಾರೆ ಶಿವನ ಉಪಾಸನೆ ಮಾಡು, ಯಾರೋ ಹೇಳ್ತಾರೆ ದೇವಿ ಉಪಾಸನೆ ಮಾಡು. ಈ ರೀತಿ ನಾವು ಅಲ್ಲಿ ಇಲ್ಲಿ ಅಲಿತಾ ಇರ್ತೀವಿ. ಎಲ್ಲಿಂದಲೋ ಏನೋ ಒಂದು ಉತ್ತರ ಸಿಗ್ತದೆ, ನಾವು ಖುಷಿಯಾಗ್ತೀವಿ, ಮತ್ತು ನಮ್ಮ ಜೀವನದಲ್ಲಿ ನಾವು ವ್ಯಸ್ತರಾಗ್ತೀವಿ. ಜೀವನ ಶೈಲಿ ಹೇಗಿದೆ? ಅದೇ ಆಟ ಪಾಠ, ಊಟ ಮಾಡೋದು, ಮಲಗೋದು, ದುಡ್ಡು ಮಾಡೋದು, ಕಾಮಸುಖ ಅನುಭವಿಸೋದು, ಮದುವೆ, ಮಕ್ಕಳು, ರಿಟೈರ್ಮೆಂಟ್ ಪ್ಲ್ಯಾನ್. ಸಂಘರ್ಷನೂ ಮಾಡ್ತೀವಿ, ಜೀವನ ಜೊತೆ ನಡ್ಕೊಂಡು ಹೋಗ್ತಾ ಇರ್ತೀವಿ. ತುಂಬ ಓಡ್ತಾ ಇದ್ದೀವಿ. ಒಂದು ದಿವಸ ನಮ್ಮ ಮೃತ್ಯು ಆಗ್ತದೆ, ನಮ್ಗೆ ಗೊತ್ತಿದೆ. ಹಾಗಾಗಿ ಕಮಲಾ ದೇವಿನೂ ಸಹ ಅಂತಿಮ ವಿದ್ಯೆ ಅಂತ ಹೇಳಲಾಗಿದೆ. ದಶಮಹಾವಿದ್ಯೆಯ ಅಂತಿಮ ವಿದ್ಯೆ. ಇದರ ಸರ್ಕಲ್ ಮತ್ತೆ ಕಾಳಿಯಿಂದನೇ ಶುರು ಆಗ್ತದೆ. ಕಾಳಿ ಕಾಲ ಸಮಯದಿಂದನೇ ಶುರು ಆಗ್ತದೆ. ಆದರೆ ಅದರ ಅಂತಿಮ ಅವಸ್ಥೆ ಏನು? ಕಮಲ. ಸಾಧಕ ಜೀವ ಮಾತ್ರ ಇದ್ದಾಗ ಅವನಿಗೆ ಕೆಲವು ಸಂಸ್ಕಾರ ಸಿಗ್ತದೆ, ಗುರು ಸಿಗ್ತಾರೆ, ಸ್ವಲ್ಪ ಜ್ಞಾನ ಸಿಕ್ತು, ಏನೋ ಅನುಭವ ಆಯಿತು. ಅವನು ತನ್ನ ಆತ್ಮನ ಅರಿಯಲಿಕ್ಕೆ, ಪರಮ ತತ್ವನ ಅರಿಲಿಕ್ಕೆ ಏನು ಜಿಜ್ಞಾಸೆ ಹುಡುಕಾಟ ಶುರು ಆಗ್ತದೆ. ಎಲ್ಲಾದರೂ ಪ್ರವಚನ ನಡೀತಾ ಇದ್ದರೆ, ಸತ್ಸಂಗ ನಡೀತಾ ಇದ್ದರೆ ಅವನ ಧ್ಯಾನ ಅಲ್ಲಿ ಹೋಗ್ತದೆ. ಯಾರಾದರೂ ಮಂತ್ರ ಉಪಾಸನೆ ಬಗ್ಗೆ ಹೇಳ್ತಾ ಇದ್ದರೆ ಅಲ್ಲಿ ಧ್ಯಾನ ಹೋಗ್ತದೆ. ಈ ಕಲಿಯುಗದಲ್ಲಂತೂ ತುಂಬ ಜನ ಫೇಸ್ಬುಕ್ ಯೂಟ್ಯೂಬಲ್ಲಿ ಗುರುಗಳು ಏನೇನೋ ಕಲಿಸ್ತಾ ಇರ್ತಾರೆ, ಜನ ಕಲಿತಾನೂ ಇರ್ತಾರೆ. ಆದರೆ ಅದರ ಪರಿಣಾಮ ಏನೂ ಸಿಗಲ್ಲ. ಮನುಷ್ಯ ಸಾಧನೆ ಅಂತೂ ಮಾಡ್ತಾನೆ, ಆದರೆ ಅವನ ಹತ್ರ ಸಾಧನ ಸಾಧ್ಯ ಇಲ್ಲ. ಸಾಧನೆ ಏನು? ನಮ್ಮ ಹತ್ರ ಸಾಧನ ಇದೆ, ಬುದ್ಧಿ, ವಿವೇಕ, ಅನುಭೂತಿಯ ಜಿಜ್ಞಾಸೆ, ಅದು ನಮ್ಮ ಸಾಧನ. ಮಂತ್ರ ಮಾಡ್ತೀವಿ, ತಂತ್ರ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ, ಯಾರೇನು ಹೇಳ್ತಾರೋ ಅದನ್ನು ಮಾಡ್ತೀವಿ. ಆದರೆ ಸಾಧ್ಯ, ಸಾಧನೆಯ ಅಂತಿಮ ಅವಸ್ಥೆ ಸಾಧ್ಯ. ಸಾಧಕ, ಸಾಧನ, ಸಾಧ್ಯ, ಈ ಮೂರು ಒಂದಾದಾಗ ಮಾತ್ರ ಸಾಧನೆಯ ಮೂಲ ಅರ್ಥ ನಮಗೆ ಸಿಗ್ತದೆ. ನಾವು ಏನೆಲ್ಲ ಮಂತ್ರ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ, ಯಂತ್ರ ತಂತ್ರ ಮಾಡ್ತೀವಿ, ಶಾಸ್ತ್ರದ ದೊಡ್ಡ ದೊಡ್ಡ ಮಾತುಗಳನ್ನು ಬಾಯ್ಪಾಠ ಮಾಡ್ಕೊಂಡಿರ್ತೀವಿ, ಸಂಸ್ಕೃತದ ಶ್ಲೋಕನ ಬಾಯ್ಪಾಠ ಮಾಡ್ಕೊಂಡಿರ್ತೀವಿ. ಅಂತಿಮ ಅವಸ್ಥೆ ಸಾಧ್ಯ ಆಯಿತಾ? ನೀವು ಸಾಧನೆ ಕೂತ್ಕೊಂಡಾಗ ಆ ದಿವ್ಯ ಅನುಭೂತಿ ಆಯಿತಾ? ಇದು ಮೊದಲನೇ ಪ್ರಶ್ನೆ. ಜ್ಞಾನ ಬೃಹತ್ತಿದೆ. ವೇದ, ಉಪನಿಷತ್ತು, ತಂತ್ರ, 64 ಪ್ರಕಾರ ತಂತ್ರ, ಅದರಲ್ಲೂ ಎಷ್ಟು ಮತಾಂತರ, ಸಂಪ್ರದಾಯ, ಅದರಲ್ಲೂ ಎಷ್ಟೋ ಸಂಪ್ರದಾಯ. ಯೋಚಿಸಿ, ಒಂದು ಜೀವನದ ಒಳಗೆ ಎಷ್ಟೆಲ್ಲ ಪ್ರಾಪ್ತಿ ಮಾಡ್ಕೊಳ್ಬೋದು. ಕಮಲಾ ವಿದ್ಯೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ತುಂಬ ಇದೆ. ಆದರೆ ನಾವು ನಮ್ಮ ಜೀವನದಲ್ಲಿ ನೋಡೋದಾದರೆ ನಾವು ಏನಾದರೂ ಒಂದು ಹುಡುಕ್ತಾ ಇರ್ತೀವಿ, ನಮಗೇನೋ ಒಂದು ಬೇಕು. ಬೆಳಗ್ಗೆ ಎದ್ದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಈ ಫೇಸ್ಬುಕ್, ಯೂಟ್ಯೂಬ್ ಅವ್ರು ಮಾಡಿಬಿಡ್ತಾರೆ. ಇವತ್ತು ಅಪ್ಸರ ಸಾಧನೆ ಮಾಡೋಣ, ಇವತ್ತು ದಶಮಹಾವಿದ್ಯೆಯ ಸಾಧನೆ ಮಾಡೋಣ, ಇವತ್ತು ಸಿದ್ಧಕುಂಜಿಕ ಮಾಡೋಣ, ಇವತ್ತು ಖಡ್ಗಮಾಲ ಮಾಡೋಣ. ನೋಡ್ಲಿಕ್ಕೆ ಹೋದರೆ ಇವ್ಯಾವುದೂ ಸರಿಯಾದ ಮಾರ್ಗ ಅಲ್ಲ. ಯೂಟ್ಯೂಬ್ ನಮ್ಮ ಗುರು ಅಲ್ಲ, ಫೇಸ್ಬುಕ್ ನಮ್ಮ ಗುರು ಅಲ್ಲ. ಮಾಧ್ಯಮ ಇರ್ಬೋದು, ಆದರೆ ಗುರು ಅಲ್ಲ. ಜ್ಞಾನದ ಮಾತು ಬಂದಾಗ, ಆಧ್ಯಾತ್ಮಿಕ ಅನುಭೂತಿಯ ಮಾತು ಬಂದಾಗ, ಆಧ್ಯಾತ್ಮಿಕತೆಯ ಚರಮ ಸೀಮೆಯ ಮಾತು ಬಂದಾಗ ಆವಾಗ ನಮಗೆ ಸಾಕಾರ ಗುರುವಿನ ಅವಶ್ಯಕತೆ ಇರುತ್ತದೆ. ಸಾಕಾರ ಗುರುವಿನ ವಾಣಿಯಿಂದಲೇ ಮಾತಂಗಿ ನಮಗೆ ಅರ್ಥ ಮಾಡಿಸ್ತಾಳೆ. ಮಾತಂಗಿ ಅರ್ಥ ಮಾಡಿಸಿದಾಗಲೇ ನಮ್ಮೊಳಗಿನ ಕಮಲ ಅರಳುತ್ತದೆ. ಕಮಲ ಆನಂದಮಯ ಆಗ್ತಾಳೆ, ಆನಂದದ ಅನುಭೂತಿ ಕೊಡ್ತಾಳೆ. ಕಮಲ ಸಹಸ್ರದಳ ಕಮಲ, ಸಹಸ್ರ ಸಿದ್ಧಿ ಅಂತಾರೆ. ಒಂದೊಂದು ಸಿದ್ಧಿ ಆ ಆನಂದಮಯ ಕೋಶದಿಂದ ಶುರು ಆಗ್ತದೆ. ಈ ಆನಂದಮಯ ಕೋಶ ಏನಿದೆ ಅದೇ ಭಗವತಿ
ಕಮಲಾ ದೇವಿಯ ಊರ್ಜಾ ಸ್ಥಾನ. ಅದೇ ಕಮಲಾ ವಿದ್ಯೆಯ ಉತ್ಪತ್ತಿ ಸ್ಥಾನ. ಇಂದ್ರಿಯದ ತೃಪ್ತಿ ಆದಾಗ ಆವಾಗಲೂ ಆನಂದ ಸಿಗ್ತದೆ. ಅದು ಖಂಡ ಆನಂದ, ಅಖಂಡ ಆನಂದ ಅಲ್ಲ. ಅದು ನಿತ್ಯಾನಂದ ಅಲ್ಲ. ಅದನ್ನು ಸಹಜ ಆನಂದ ಅನ್ಲಿಕ್ಕಾಗಲ್ಲ, ಅದನ್ನು ಪೂರ್ಣಾನಂದ ಅನ್ಲಿಕ್ಕಾಗಲ್ಲ. ನಾವು ಆನಂದದ ಹುಡುಕಾಟದಲ್ಲಂತೂ ಇದ್ದೀವಿ. ಆ ಆನಂದನ, ಪರಮಾನಂದನ ಬಯಸ್ತೀವಿ. ಆದರೆ ನಾವು ಮಾಡಿಕೊಂಡಿರುವಂತಹ ಆನಂದ ಅದು ಕ್ಷಣಭಂಗುರ. ನಾವೇನು ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ, ಆ ಆನಂದ ಕ್ಷಣಭಂಗುರ. ನಾವು ಸ್ವಲ್ಪ ದುಡ್ಡನ್ನ ಕೂಡಿಸಿಟ್ಟಿದ್ದೀವಿ, ಯಾರೋ ಅದನ್ನು ಚೀಟಿಂಗ್ ಮಾಡಿ ಕಿತ್ಕೊಂಡ್ಬಿಡ್ತಾರೆ. ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಲಾಸ್ ಆಗ್ತದೆ. ನಮ್ಮ ಆನಂದ ಭಗ್ನ ಆಯಿತು, ಭಂಗ ಆಯಿತು. ಯಾಕೆಂದರೆ ನಮ್ಮ ಇಂದ್ರಿಯದ ತೃಪ್ತಿ ನಿಂತೋಯ್ತು. ಯಾರ ಜೊತೆನ ನಮಗೆ ಪ್ರೇಮ ಆಗುತ್ತೆ, ಗಾಢವಾದ ಆತ್ಮೀಯತೆ, ಪ್ರೇಮ ಮೂಡ್ತದೆ, ಒಂದು ದಿವಸ ವಿಶ್ವಾಸಘಾತ ಮಾಡ್ತಾರೆ, ನಮ್ಮ ಆನಂದ ಭಂಗ ಆಯಿತು. ಯಾರ್ಯಾರ ಜೊತೆ ನಾವು ಒಳ್ಳೆ ಸಂಬಂಧನ ಇಟ್ಕೊಂಡಿದ್ವೋ ಅವರೆಲ್ಲರೂ ಮೋಸ ಮಾಡ್ತಾರೆ, ಚೀಟ್ ಮಾಡ್ತಾರೆ. ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರೇ ಇರಲ್ಲ. ನಮ್ಮ ಆನಂದ ಭಂಗ ಆಗ್ತದೆ. ಯಾರು ನಮ್ಮನ್ನು ತುಚ್ಛ ಅಂದ್ಕೊಂಡಿರ್ತಾರೆ, ಯಾರು ನಮ್ಮನ್ನು ಶತ್ರು ಅಂದ್ಕೊಂಡಿರ್ತಾರೆ, ಯಾರು ನಮ್ಮನ್ನು ಮೋಸಗಾರನೂ ಅಂದಿರ್ತಾರೆ. ಆವಾಗಲೂ ಆನಂದ ಭಂಗ ಆಗ್ತದೆ. ಈ ಪ್ರಪಂಚದಲ್ಲಿ ನಾವು ನಮ್ಮ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಲಿಕ್ಕೆ ಬಯಸ್ತೀವಿ, ನಮ್ಮದೇ ಒಂದು ಬಾಂಡನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಬಯಸ್ತೀವಿ. ಅದಕ್ಕಾಗಿ ಒಂದು ಓಡ್ತಾ ಇರ್ತೀವಿ. ನಾವು ಜೀವನ ಬದುಕುವ ವಿಶೇಷ ಇಚ್ಛೆಯ ಹಿಂದೆ ಓಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಆನಂದ ಕ್ಷಣಭಂಗುರ. ನಿಜವಾದ ಆನಂದ ಯಾವತ್ತೂ ಮುಗಿಯಲ್ಲ. ಆ ಆನಂದದಲ್ಲಿ ಲೀನ ಆಗೋದ್ರಿಂದ ಈ ಬಾಹ್ಯ ಆಡಂಬರ ಏನಿದೆ, ಮನಸ್ಸಿನ ಆಡಂಬರನ ಬಿಟ್ಟು ನಾವು ನಮ್ಮೊಳಗೆ ಲೀನರಾದಾಗ ಅದೇ ನಿಜವಾದ ಆನಂದ. ಹಾಗಾಗಿ ನಾವು ಫಕೀರರನ್ನು, ಅವಧೂತರನ್ನು ನಾವು ಹುಚ್ಚರು ಅಂದ್ಕೊಂಡ್ಬಿಟ್ಬಿಡ್ತೀವಿ. ಅವ್ರ ಜೊತೆ ಮಾತಾಡಿದ್ರೆ ನಗ್ತಾರೆ, ಮಾತಾಡಬೇಕಂದ್ರೆ ಮಾತಾಡ್ತಾರೆ, ಇಲ್ಲಾಂದರೆ ಮಾತಾಡೋದೇ ಇಲ್ಲ. ಅವರು ತಮ್ಮ ಅಖಂಡ ಆನಂದದಲ್ಲಿ ತಲ್ಲೀನರಾಗಿದ್ದಾರೆ, ಲೀನರಾಗಿದ್ದಾರೆ. ಅವರು ಅವರ ಆನಂದನ ಡಿಸ್ಟರ್ಬ್ ಮಾಡಿಕೊಂಡು ನಿಮ್ಗೆ ಯಾಕೆ ಉತ್ತರ ಕೊಡಬೇಕು, ನಮ್ಗೆ ಯಾಕೆ ಉತ್ತರ ಕೊಡಬೇಕು? ಯಾರೋ ಸಾಧು ಸಂತರು ಅವರು ಧ್ಯಾನದಲ್ಲಿ ಕೂತ್ಕೊಂಡು ಅವರು ಆನಂದಿತರಾಗಿದ್ದಾರೆ. ನಾವು ನಮ್ಮ ತುಚ್ಛ ಪ್ರಶ್ನೆಗಳನ್ನು ಅವ್ರಿಗೆ ಕೇಳಿಕೋದ್ರೆ ಅವರ ಆನಂದ ಭಂಗ ಆಗ್ತದೆ. ಅವ್ರು ಯಾಕೆ ನಮಗೆ ಉತ್ತರ ಕೊಡಬೇಕು? ಈ ರೀತಿಯ ಕೆಲವು ಅವಸ್ಥೆನ ಕಮಲ ಹುಟ್ಟಾಕ್ತಾಳೆ. ಕಮಲ ಆ ಆನಂದದ ದೇವಿ. ಆನಂದ ಯಾವಾಗ ಪ್ರಾಪ್ತಿ ಆಗ್ತದಂದರೆ ನಾವು ನಮ್ಮ ಲಕ್ಷ್ಮಿನ ಗುರುತಿಸಿದಾಗ. ನಿಮ್ಮ ಲಕ್ಷ್ಮಿ, ನಿಮ್ಮ ಧನ, ನಿಮ್ಮ ಸಂಪತ್ತು ಅದ್ಯಾವುದು ಅಂತ ನೀವು ಗುರುತಿಸಿದಾಗ. ಬಾಕಿ ಏನು ವ್ಯರ್ಥ ಇದೆಯೋ ಅದನ್ನು ಎಲ್ಲ ಬಿಡಬೇಕು. ಅದನ್ನು ತ್ರಿವೇಣಿ ಸಂಗಮದಲ್ಲಿ ಬಿಟ್ಟಾಗಲೇ ನಮಗೆ ನಿಜವಾದ ಪರಮಾನಂದ, ನಿತ್ಯಾನಂದ, ಸಹಜಾನಂದ, ನಿಜಾನಂದದ ಪ್ರಾಪ್ತಿಯಾಗ್ತದೆ. ಎಲ್ಲರಿಗೂ ಆನಂದ ಬೇಕು. ಕುಡುಕನಿಗೆ ಕುಡಿಯೋದ್ರಲ್ಲಿ ಆನಂದ ಸಿಗ್ತದೆ. ಕುಡಿದಾಗ ಅವನಿಗೆ ಸ್ವಲ್ಪ ಹೊತ್ತು ಆನಂದ ಆಗ್ತದೆ. ಆಮೇಲೇನು? ಯಾರಿಗೋ ಕಾಮಸುಖದ ಆನಂದ, ಕಾಮನ ಭೋಗಿಸ್ತಾರೆ. ಅದರ ನಂತರ ಅವನ ಆನಂದದ ಕಥೆ ಏನು? ಯಾರಿಗೋ ಹಸಿವು, ಅವರು ತಮ್ಮ ಇಂದ್ರಿಯಗಳಿಗೆ ಒಳ್ಳೆಯ ಸುಗಂಧ, ಒಳ್ಳೆಯ ರೂಪ, ಒಳ್ಳೆಯ ರಸದ ಸ್ವಾದನ ಕೊಡ್ತಾರೆ. ಅದರಿಂದ ಅವರು ಆನಂದ ಪಡಿತಾರೆ. ಆಮೇಲೆ ಆನಂದ ಯಾವುದಂದರೆ ಅದು ಯಾವತ್ತೂ ಮುಗಿಯಲ್ಲ. ಯಾವತ್ತೂ ಮುಗಿಯದೇ ಇರೋದೇ ನಿಜವಾದ ಆನಂದ. ಅದಕ್ಕೋಸ್ಕರ ನಾವು ನಂದ ಆಗಬೇಕಾಗ್ತದೆ. ಆವಾಗಲೇ ನಮ್ಮೊಳಗೆ ಆನಂದ ಪ್ರಕಟ ಆಗ್ತದೆ. ನಂದ, ಆನಂದ ಇವೆರಡೂ ಭಗವಂತನ ಗುಣ. ಭಗವಾನ್ ವಿಷ್ಣು ಅವರು ಸದಾ ಆನಂದದಲ್ಲಿ, ಉಲ್ಲಾಸದಲ್ಲಿರ್ತಾರೆ. ಅವರು ಮನುಷ್ಯ ರೂಪದಲ್ಲಿ ಜನ್ಮ ಪಡೆದಾಗ ಅವರಿಗೆ ಯಾವಾಗಲೂ ಕೋಪನೂ ಬರ್ತದೆ, ದುಃಖನೂ ಆಗ್ತದೆ, ಬೇಜಾರು ಆಗ್ತದೆ. ಆದರೆ ಅವರ ಮೂಲ ಪ್ರಕೃತಿ ಆನಂದನೇ. ಅವರು ಆನಂದಿತರಾಗಲಿಕ್ಕೆ ಕಾರಣನೇ ಕಮಲ.